ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ ಇವತ್ತು ಮಜ್ಜಿಗೆ ಸಾರು ಮಾಡೋಣಂತ. ಒಂದು 4 ಮೆಣಸಿನ್ಕಾಯಿ ಹಾಕೋರಿ, ಒಂದು ಬೆಳ್ಳುಳ್ಳಿ ಗಡ್ಡಿ ಸುರಿದಿಟ್ಕೋರಿ, ಒಂದು 4 ಪಳಕ ಹಾಕೋರಿ. ಆಮೇಲೆ ಒಂದು ಸ್ವಲ್ಪ ಅಲ್ಲ ಹಾಕೋರಿ, ಒಂಚೂರು ಕೊತ್ತಂಬರಿ ಒಂದು ಹಿಡಿ ಅಷ್ಟು. ಆಮೇಲೆ ಒಂದು ಚಮಚದಷ್ಟು ಜೀರಿಗೆ ಹಾಕೋರಿ. ಏನಿಲ್ಲ, ನೀವು ಅನ್ನಕ್ಕೆ ಉಪ್ಪು ಹಾಕಿದ್ರಿ ಅಂದ್ರೆ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಹಾಕೋರೆ ಸಾರಿಗೆ, ಮಜ್ಜಿಗೆ ಸಾರಿಗೆ. ಉಪ್ಪು ಹಾಕಿರ್ಲಿಕ್ಕಂತಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋರು ಉಪ್ಪು, ಯಾಕಂದ್ರೆ ರುಚಿ ಚಲೋ ಬರ್ತೈತೆ ಆಮೇಲೆ ಉಣ್ಣು ಮುಂದೆ. ಬರ್ರಿ ಇದನ್ನು ಗೀರು ಅನ್ಸ್ಕೊಂಬರ್ನಂತ ಒಂದು ಮಿಕ್ಸರ್ ಜಾರ್ನಾಗ ಹಾಕ್ಕೊಂಡು. ಏನಿಲ್ರಿ, ಒಂದು ಅರ್ಧ ಲೀಟ್ರ್ ಪ್ಯಾಕೆಟ್ ಮೊಸರು ತೊಗೊಂಬಂದು ಒಂದು ಚರಿಗೆ ನೀರು ಹಾಕಿ ಮಜ್ಜಿಗೆ ಕಟ್ಟದು ಇಟ್ಕೊಂಡಿನ್ರೆ. ಅದಕ್ಕೀಗ ಇದು ಹಸಿ ಖಾರ ಏನು ರುಬ್ಬಿಟ್ಕೊಂಡಿರ್ತೀವಿ ನೋಡು, ಅದನ್ನು ಮಿಕ್ಸ್ ಮಾಡಿ ಕಲಿಸೋದು. ನಿಮ್ಮ ಮನೆಯವ್ರು ಖಾರ ಭಾಳ ತಿಂತಾರಂದ್ರೆ ಏಟ್ ಮಾಡಿರ್ತೀರಿ ಅಷ್ಟು ಹಾಕ್ಕೊಂಡು ಕಲಿಸ್ಕೋರೆ. ಸ್ವಲ್ಪ ಖಾರ ಕಮ್ಮಿ ಅಂತಂದ್ರೆ ಸ್ವಲ್ಪ ಕಮ್ಮಿ ಹಾಕೋರೆ. ಹಾಕ್ಕೊಂಡು ಕಲಿಸ್ಕೊಂಡ್ರೆ ಬೇಸಿ ಆಗತ್ತೆ ರೀ. ಮತ್ತು ಒಬ್ಬೊಬ್ಬರು ಮೆಣಸಿನ್ಕಾಯಿ ಹಾಕಿ ಮಾಡ್ತಾರೆ, ಒಬ್ಬೊಬ್ಬರು ಒಣ ಮೆಣಸಿನ್ಕಾಯಿ ಇದು ಖಾರದ್ದನ್ನು ಹಾಕಿ ಮಾಡ್ತಾರೆ. ಒಣ ಖಾರದಕ್ಕಿಂತ ನೀವೇನೇ ಹೇಳ್ರಿ, ಹಸಿ ಖಾರದ್ದು ಮಜ್ಜಿಗೆ ಸಾರು ಭಾರಿ ಟೇಸ್ಟ್ ಆಗಿರುತ್ತೆ. ಏನಿಲ್ಲ, ಅರ್ಜೆಂಟಿಗೆ ಆಫೀಸ್ಗೆ ಹೋಗಿ ಬಂದಾಗ ಅದು ಮಾಡ್ಕೊಂಡು ತಿನ್ನೋಕೆ ಭಾಳ ಟೇಸ್ಟಿ ನೋಡ್ರಿ. ಸ್ವಲ್ಪ ಬಿಸಿ ಅನ್ನ ಆರಿಸಿ ಅದಕ್ಕೆ ಮಜ್ಜಿಗೆ ಸಾರು ಹಾಕ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್, ಸಖತ್ ಟೇಸ್ಟ್ ಇರುತ್ತೆ. ಏನಿಲ್ಲ, ಅವಸರಕ್ಕಿಂತ ಅಡುಗೆ ಮಾಡೋದು ಕಲ್ಕೊಂಡ್ರಿ, ಮತ್ತು ಇನ್ನೇನು ಮಾಡೋಕ್ಕಾಗಲ್ಲ. ಬೆಂಗಳೂರು ಜೀವನಕ್ಕೆ ನಾವು ಅಡ್ಜಸ್ಟ್ ಆಗ್ಬೇಕಲ್ಲ ಅವಸರದ ಅಡುಗೆ ಮಾಡೋಕೆ. ಇಷ್ಟ ನೋಡ್ರಿ ನಮ್ಮ ವಿಡಿಯೋ ಎಲ್ಲ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ರೀ.